ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಷ್ಣು ಸಹಸ್ರನಾಮ ಒಂದು ಸಂಸ್ಕೃತ ಸ್ತೋತ್ರವಾಗಿದ್ದು ಶ್ರೀ ವಿಷ್ಣುವಿನ 1000 ಹೆಸರುಗಳನ್ನು ಉಲ್ಲೇಖಿಸುತ್ತೆ. ವೈಷ್ಣವ ಧರ್ಮದಲ್ಲಿ ಶ್ರೀ ಹರಿಯೇ ಸರ್ವೋಚ್ಚ ದೇವ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಜನಪ್ರಿಯ ಸ್ತೋತ್ರಗಳಲ್ಲಿ ಒಂದು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಉಲ್ಲೇಖ ಸಿಗುತ್ತೆ. ಇತರ ಆವೃತ್ತಿಗಳಾದ ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಗರುಡ ಪುರಾಣದಲ್ಲಿ ಅಸ್ತಿತ್ವದಲ್ಲಿದೆ. ಸುಂದರ್ ಗುಟ್ಕಾ ಕೃತಿಯಲ್ಲಿ ಕಂಡುಬರುವಂತೆ ವಿಷ್ಣು ಸಹಸ್ರನಾಮದ ಸಿಖ್ ಆವೃತ್ತಿಯಲ್ಲೂ ಇದೆ. ಅಷ್ಟಕ್ಕೂ ಇವತ್ತಿನ ಎಪಿಸೋಡ್ನಲ್ಲಿ ವಿಷ್ಣು ಸಹಸ್ರನಾಮ ಅದೆಷ್ಟಿವೆ ಅನ್ನೋದೇ ನಿಜಕ್ಕೂ ರೋಚಕ ಅಧ್ಯಾಯ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ರಹಸ್ಯದ ಕುರಿತಾದ ಕೆಲವೊಂದಷ್ಟು ಕೌತುಕ ಭರಿತ ಕಥಾನಕವನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕುಲಶೇಖರ ಆಳ್ವಾರ್ ಎಂಬ ಮಹಾರಾಜನನ್ನ 12 ಜನ ಆಳ್ವಾರುಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತೆ. ಇವರು 9ನೇ ಶತಮಾನದ ಮಹಾರಾಜ ಹಾಗೂ ಕವಿ ಕೂಡ. ಇವರು ರಚಿಸಿದ ಮುಕುಂದಮಾಲಾ ಸ್ತೋತ್ರವು ಇಂದಿಗೂ ಬಹು ಪ್ರಸಿದ್ಧವಾದದ್ದು. ನಾರಾಯಣನನ್ನ ಈತ ಮುಕುಂದ ಎಂದು ಸಂಬೋಧಿಸಿ ತನ್ನನ್ನ ಸಂಸಾರದಿಂದ ಮುಕ್ತನಾಗಿಸೆಂದು ಕೇಳಿಕೊಳ್ತಾನೆ. ಆತ್ಮವು ಈ ಪ್ರಪಂಚದಲ್ಲಿ ಸಿಲುಕಿಕೊಂಡಿದೆ, ಅದನ್ನ ಬಿಡಿಸಲು ಶ್ರೀಕೃಷ್ಣನನ್ನ ಬೇಡಿಕೊಂಡು ಅವನನ್ನ ಜೀವನ್ಮುಕ್ತನನ್ನಾಗಿ ಮಾಡೆಂದು ಕೇಳಿಕೊಳ್ತಾನೆ. ಇವರ ಒಂದು ಶ್ಲೋಕ ಹೀಗೆ ಹೇಳುತ್ತೆ: ನಾನು ನಾರಾಯಣನ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ನಾರಾಯಣ ಪೂಜೆಯನ್ನ ಸದಾ ಮಾಡುತ್ತೇನೆ. ನಾರಾಯಣನ ನಿರ್ಮಲ ನಾಮವನ್ನ ಹೇಳುತ್ತಲೇ ಇರುತ್ತೇನೆ. ನಾರಾಯಣನ ಅವ್ಯಕ್ತ ತತ್ವಗಳನ್ನ ಯಾವಾಗಲೂ ಸ್ಮರಿಸುತ್ತೇನೆ. ಅವನ ಹೆಸರಿನ ಹಿಂದಿರುವ ಸತ್ಯವನ್ನ ಜಪಿಸುತ್ತೇನೆ ಎನ್ನುತ್ತಾನೆ. ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ನಾರಾಯಣನ ಇನ್ನೊಂದು ನಾಮವಾದ ವಿಷ್ಣುವನ್ನ ಕೊಂಡಾಡುವ ಅವನ 1000 ಗುಣವಾಚಕಗಳನ್ನು ಸ್ತುತಿಸುವ ಶ್ಲೋಕಮಾಲೆಯು ವಿಷ್ಣು ಸಹಸ್ರನಾಮ ಎಂಬ ಹೆಸರು ಪಡೆದಿದೆ. ಭೀಷ್ಮ ಶರಶಯ್ಯೆಯಲ್ಲಿರುವಾಗ ಅವನು ತನ್ನಿಚ್ಛೆಯಿಂದ ಮರಣಿಸುವ ಮೊದಲು ಯುಧಿಷ್ಠಿರನಿಗೆ ರಾಜನೀತಿ ಬೋಧಿಸಲೆಂದು ಶ್ರೀಕೃಷ್ಣ ಯುಧಿಷ್ಠಿರನನ್ನ ಭೀಷ್ಮನ ಬಳಿಗೆ ಕರೆತರ್ತಾನೆ. ಆಗ ಭೀಷ್ಮ ಶ್ರೀಕೃಷ್ಣನ ಎದುರೇ ಅವನ ಮೂಲ ರೂಪವಾದ ವಿಷ್ಣುವನ್ನ 1000 ನಾಮಗಳಿಂದ ಸ್ತುತಿಸ್ತಾನೆ. ಅದೇ ಶ್ರೀ ವಿಷ್ಣು ಸಹಸ್ರನಾಮವಾಗತ್ತೆ. ಅದರಲ್ಲಿನ ಅನೇಕ ಗುಣವಾಚಕಗಳು ಮನುಷ್ಯರಿಗೂ ಅನ್ವಯಿಸುತ್ತವೆ. ಅವನ್ನೆಲ್ಲ ಪಾಲಿಸಿದವರನ್ನು ಬಹುಶಃ ಜನರು ದೇವರಂತಹ ಮನುಷ್ಯ ಎನ್ನುವರು. ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದಷ್ಟು ಶೋಧ ನಡೆಸಿದಾಗ ಇನ್ನೂ ಅನೇಕ ವಿಷ್ಣು ಸಹಸ್ರನಾಮಗಳು ದೊರೆತವು. ಅವುಗಳಲ್ಲಿ 3ರ ಬಗ್ಗೆ ಒಂದಷ್ಟು ಸಾರವಿದೆ. ಅದರಲ್ಲಿ ಒಂದು ಸ್ಕಾಂದ ಪುರಾಣ. ಇದು ಒಂದು ಬಹು ವಿಸ್ತಾರವಾದ ಪುರಾಣಗಳಲ್ಲಿ ಒಂದು. ಮಹಾದೇವನ ಸುತನಾದ ಸುಬ್ರಹ್ಮಣ್ಯ ಅಥವಾ ಸ್ಕಂದನ ಜೀವನ ಮತ್ತು ಲೀಲೆಗಳ ಬಗ್ಗೆ ಸಂಪೂರ್ಣವಾದ ವಿವರಣೆ ಈ ಪುರಾಣದ ಮುಖ್ಯ ವಿಷಯವಾಗಿದೆ. ಶಿವನ ಕುರಿತು ಕೂಡ ಕೆಲವು ಕಥೆಗಳಿವೆ. ಇದರಲ್ಲಿ ಒಂದು ವಿಷ್ಣು ಸಹಸ್ರನಾಮವಿದೆ. ಅದು ಈ ರೀತಿಯಾಗಿ ಆರಂಭವಾಗುತ್ತೆ: ಬ್ರಹ್ಮನ್ ಕೇನ ಪ್ರಕಾರೇಣ ವಿಷ್ಣು ಭಕ್ತಿ ಪರಾಭವೆ ತತ್ ಸರ್ವಂ ಶ್ರೋತುಂ ಇಚ್ಛಾಮಹ ತ್ವತ್ತೋ ಬ್ರಹ್ಮ ವಿದಾಂವರ ಎನ್ನುತ್ತೆ. ಶ್ರೀ ವಿಷ್ಣು ಭಕ್ತಿಯ ಬಗ್ಗೆ ಹೇಳುತ್ತಾ ಆರಂಭವಾಗುವ ಈ ವಿಷ್ಣು ಸಹಸ್ರನಾಮ ಹೆಚ್ಚು ಪ್ರಚಲಿತದಲ್ಲಿಲ್ಲ. ವ್ಯಾಸರು ಬರೆದಿರುವ 18 ಪುರಾಣಗಳಲ್ಲಿ ಪದ್ಮ ಪುರಾಣ ಕೂಡ ಒಂದು. ಇದರಲ್ಲಿ 5 ಕಾಂಡಗಳಿವೆ. ಸೃಷ್ಟಿಕಾಂಡದಲ್ಲಿ ಭೀಷ್ಮ ಮತ್ತು ಪುಲಸ್ತ್ಯ ಮುನಿ ನಡುವಿನ ಸಂಭಾಷಣೆಯಲ್ಲಿ ಗ್ರಹಗಳು, ಪುಷ್ಕರಗಳ ಬಗ್ಗೆ ವಿವರಗಳು ಸಿಗ್ತವೆ. ಭೂಮಿ ಕಾಂಡದಲ್ಲಿ ನಮ್ಮ ಗ್ರಹವಾದ ಭೂಮಿಯ ಬಗ್ಗೆ ವಿವರವಿದೆ. ಸ್ವರ್ಗಕಾಂಡದಲ್ಲಿ ಅಂತರಿಕ್ಷ ಮತ್ತು ಜಂಬೂ ದ್ವೀಪದ ಬಗ್ಗೆ, ಪಾತಾಳ ಕಾಂಡದಲ್ಲಿ ರಾಮ ಮತ್ತು ಕೃಷ್ಣರ ಬಗ್ಗೆ, ಉತ್ತರ ಕಾಂಡದಲ್ಲಿ ಶಿವ ಪಾರ್ವತಿಯರ ಮಧ್ಯೆ ನಡೆಯುವ ಸಂಭಾಷಣೆಯು ಧರ್ಮದಲ್ಲಿನ ವಿವಿಧ ವಿಷಯಗಳ ಕುರಿತು ಇವೆ. ಪದ್ಮ ಪುರಾಣದಲ್ಲಿ ಕೂಡ ಒಂದು ವಿಷ್ಣು ಸಹಸ್ರನಾಮವಿದೆ. ಸಹಸ್ರನಾಮವೆಂದರೇನೆ ಮಹಾಭಾರತದಲ್ಲಿ ಅಡಕವಾಗಿರುವ ಶ್ರೀ ವಿಷ್ಣು ಸಹಸ್ರನಾಮದ ಅಂತ್ಯದ ಫಲಶ್ರುತಿಯಲ್ಲಿ ಪಾರ್ವತಿಯು ಈಶ್ವರನನ್ನ ಸಹಸ್ರನಾಮದ ಬಗ್ಗೆ ಕೇಳಿದಾಗ ಈಶ್ವರ ಅದಕ್ಕೆ ಉತ್ತರಿಸ್ತಾನೆ. ಪಾರ್ವತಿ ದೇವಿ ತನ್ನ ಪತಿದೇವರು ಈಶ್ವರನನ್ನ, ಹೇ ಪ್ರಭು, ಈ ಪ್ರಪಂಚದ ಪಂಡಿತರು ಈ ಸಹಸ್ರನಾಮವನ್ನು ಬಿಡದೆ ಹೇಳುವ ಬಗೆ ಯಾವುದು? ಆ ಸುಲಭವಾದ ಮತ್ತು ವೇಗಗತಿಯ ವಿಧಾನವೇನೆಂದು ಅರಿಯಲು ಕುತೂಹಲಕಾರಿಯಾಗಿರುವೆನು ಎಂದು ಕೇಳ್ತಾಳೆ. ಆಗ ಈಶ್ವರ ಹೇಳಿದ: ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಎಂದು. ಹೇ ಮನೋರಮೆ, 3 ಸಲ ರಾಮ 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 ಎಂದು ಉಚ್ಚರಿಸುವುದು ವಿಷ್ಣು ಸಹಸ್ರನಾಮದ 1000 ನಾಮಗಳನ್ನು ಹೇಳುವುದಕ್ಕೆ ಸಮ, ಓ ಸುಂದರವದನೆ ಎಂದು ಉತ್ತರಿಸ್ತಾನೆ. ಪದ್ಮ ಪುರಾಣದಲ್ಲಿ ಪಾರ್ವತ್ಯು ವಾಚದಿಂದಲೇ ವಿಷ್ಣು ಸಹಸ್ರನಾಮ ಆರಂಭವಾಗುತ್ತೆ. ತನ್ಮೇ ಕಥೆಯ ದೇವೇಶ ಯಥಾಹಮಪಿ ಶಂಕರ.
ಸರ್ವೇಶ್ವರಿ ನಿರೂಪಮ ತವಸ್ಯಾಂ ಸದೃಶಿ ಪ್ರಭೋ ಎಂದು ವಿವರಿಸುತ್ತೆ. ಅಂದರೆ ಇಲ್ಲಿ ಈಶ್ವರನ ಬದಲು ಮಹಾದೇವ ಉವಾಚ ಎಂದಿದೆ. ಗರುಡ ಪುರಾಣವನ್ನ ಮಹಾವಿಷ್ಣುವು ತನ್ನ ವಾಹನ ಗರುಡನಿಗೆ ಹೇಳುವ ಉಪದೇಶವೆನ್ನುತ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ತೀರಿಕೊಂಡರೆ ಅವರ ಶ್ರಾದ್ದ ನಡೆಯುವ 12ನೆಯ ದಿನ ಬರುವ ಮೊದಲು ಸೂತಕ ಇರುವಾಗ ಗರುಡ ಪುರಾಣವನ್ನ ಓದಿಸ್ತಾರೆ. ಈಗಿನ ಕಾಲದಲ್ಲಿ ಬಹುಶಃ ಅದರ ಧ್ವನಿ ಮುದ್ರಣವನ್ನ ಕೇಳ್ತಾರೆ. ಗರುಡ ಪುರಾಣದಲ್ಲಿ ನರಕದಲ್ಲಿ ಸಿಗುವ ಶಿಕ್ಷೆಗಳ ವಿವರಗಳಿವೆ. ನಮ್ಮಿಂದ ದೂರವಾದವರ ದುಃಖದ ಭಾರವನ್ನ ಹಗುರಗೊಳಿಸಲು ಈ ಪುರಾಣವನ್ನ ಓದುವುದು ಸೂಕ್ತ ಎಂದು ಹಿರಿಯರು ಹೇಳುವುದುಂಟು. ಈ ಗರುಡ ಪುರಾಣದಲ್ಲಿ ಕೂಡ ಒಂದು ವಿಷ್ಣು ಸಹಸ್ರನಾಮವಿದೆ. ಇದರ ಆರಂಭವೇ ರುದ್ರನೀತ. ಮಹಾಭಾರತದಲ್ಲಿ ಯುಧಿಷ್ಠಿರ ಭೀಷ್ಮ ಪಿತಾಮಹನನ್ನ ಕೇಳುವ ಪ್ರಶ್ನೆಗಳೆಂದರೆ, ಎಲ್ಲ ಶಾಸ್ತ್ರಗಳು ಸಾರುವ ಹಿರಿಯ ದೇವತೆ ಯಾರು? ಒಬ್ಬನೇ ಒಬ್ಬ ಎನ್ನುವ ಆ ಅಂತಿಮ ಆಸರೆ ಯಾರು? ಯಾರನ್ನ ಹಾಡಿ ಹೊಗಳಿ ಆರಾಧಿಸುವುದರಿಂದ ಮನುಷ್ಯನಿಗೆ ಒಳ್ಳೆಯದಾಗುತ್ತದೆ ಎಂದು ಕೇಳಿಕೊಳ್ತಾನೆ ಯುಧಿಷ್ಠಿರ. ಆಗ ಭೀಷ್ಮ ಹೇಳ್ತಾನೆ, ವಿಷ್ಣು ಸಹಸ್ರನಾಮವನ್ನ ಪಠಿಸುವುದರಿಂದ ಮನುಕುಲವು ಎಲ್ಲ ದುಃಖಗಳಿಂದ ಮುಕ್ತವಾಗುತ್ತದೆ ಎಂದು ಹೇಳುವ ಮೂಲಕ ಉತ್ತರಿಸ್ತಾನೆ. ಅದು ಸರ್ವವ್ಯಾಪಿಯಾದ ಪರಮಾತ್ಮನಾದ ವಿಷ್ಣುವಿನ 1000 ನಾಮಗಳು. ಎಲ್ಲ ಲೋಕಗಳ ಒಡೆಯನು, ಪರಮ ಜ್ಯೋತಿಯು, ಬ್ರಹ್ಮಾಂಡದ ಸಾರವೂ ಆಗಿದ್ದಾನೆ. ಎಲ್ಲ ವಸ್ತುಗಳು ಸಜೀವ ಮತ್ತು ನಿರ್ಜೀವ ಅವನಲ್ಲಿ ವಾಸಿಸುತ್ತವೆ ಮತ್ತು ಅವನು ಪ್ರತಿಯಾಗಿ ಎಲ್ಲ ವಸ್ತುಗಳೊಳಗೆ ವಾಸಿಸುತ್ತಾನೆ ಎನ್ನುತ್ತಾನೆ. ನಮ್ಮ ಪ್ರಕಾರ ಯಾವುದು ಎಲ್ಲ ಧರ್ಮಗಳಿಗೂ ಮಿಗಿಲಾದ ಧರ್ಮ? ಯಾವುದನ್ನು ಜಪಿಸುವುದರಿಂದ ಮಾನವ ಹುಟ್ಟಿನಿಂದ ಮತ್ತು ಸಂಸಾರ ಬಂಧನದಿಂದ ಮುಕ್ತಿ ಹೊಂದುತ್ತಾನೆ? ಅರ್ಥಾತ್ ನಾರಾಯಣ ಎಂದರೆ ಅದು ವಿಮುಕ್ತಿಗೆ ಮಾರ್ಗ ಎನ್ನುತ್ತಾರೆ ದಾರ್ಶನಿಕರು. ನಾರಾಯಣನ ಷೋಡಶ ನಾಮ ಸ್ತೋತ್ರದಲ್ಲಿ ನಾರಾಯಣಂ ತನುತ್ಯಾಗೆ ಎಂದಿದೆ. ಅಂದರೆ ನಾರಾಯಣ ಎಂಬ ನಾಮವೇ ನಮ್ಮ ಜೀವನ್ಮುಕ್ತಿಗೆ ಸಂಬಂಧಿಸಿದೆ. ಪುರಂದರದಾಸರು ನಾರಾಯಣ ನಿನ್ನ ನಾಮದ ಸ್ಮರಣೆಯ ಎಂಬ ದಾಸರ ಪದದಲ್ಲಿ ಕೊನೆಯ ಸಾಲಿನಲ್ಲಿ ಎಂತೋ ಪುರಂದರ ವಿಠಲರಾಯನ ಅಂತ್ಯಕಾಲದಲ್ಲಿ ಚಿಂತಿಸುವ ಹಾಗೆ ನಾರಾಯಣ ಎಂದಿದ್ದಾರೆ. ಈಗ ನಾವು ಕಂಡ 4 ವಿಷ್ಣು ಸಹಸ್ರನಾಮಗಳಲ್ಲೂ ಜೀವನ್ಮುಕ್ತಿಗೆ ಸಂಬಂಧಿಸಿದ ವಿಷಯವನ್ನೇ ಕಂಡಿದ್ದೇವೆ. ಸೃಷ್ಟಿ, ಸ್ಥಿತಿ, ಲಯ, ಕಾರಣ ಗೋವಿಂದ ಎಂದಿದ್ದಾರೆ ಪುರಂದರದಾಸರು. ಗೋವಿಂದ ನಿನ್ನ ನಾಮವೇ ಚಂದ ಎನ್ನುವ ದಾಸರ ಪದದಲ್ಲಿ ಅಂದರೆ ನಮ್ಮ ಜನ್ಮಕಾರಕ ಮತ್ತು ನಮ್ಮ ಮೃತ್ಯುದಾತ ಎರಡೂ ಅವನೇ. ನಮ್ಮ ಹುಟ್ಟು ಸಾವುಗಳ ನಡುವಣ ಪಾಲನೆ ಪೋಷಣೆಯೂ ಅವನದೇ ಎಂದು ಇಲ್ಲಿ ದಾಸರು ಹೇಳ್ತಿದ್ದಾರೆ. ಗರ್ಗ ಸಂಹಿತೆಯಲ್ಲಿ ಇರುವ ನಾರಾಯಣ ಸಹಸ್ರನಾಮದ 84ನೇ ಶ್ಲೋಕದ ಮೊದಲ ಸಾಲಿನಲ್ಲಿ ತ್ವಂ ಪರೀಕ್ಷಾ ತಿತಿಕ್ಷಾ ತ್ವಂ ತ್ವಂ ಬುಭುಕ್ಷಾ ಮುಮುಕ್ಷತಃ ಎಂದಿದೆ. ಅಂದರೆ ಮತ್ತೆ ಮುಮುಕ್ಷು ಅರ್ಥಾತ್ ಮೋಕ್ಷದ ಬಗ್ಗೆ ಇದೆ. ಶ್ರೀಮದ್ ಭಾಗವತದ ಶಂಕರಾಚಾರ್ಯರು ಅವರ ಭಜ ಗೋವಿಂದಂನಲ್ಲಿ ಗೇಯಂ ಗೀತ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪ ಮಜಸ್ತಂ ನೇಯ ಸಜ್ಜನ ಸಂಜ್ಞ ಚಿತ್ತಂ ದೇಯಂ ದಿನ ಜನಾಯ ಚ ವಿತ್ತಂ ಎಂದಿದ್ದಾರೆ. ಭಗವಂತನ ವಾಣಿಯಾದ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮಗಳನ್ನು ಹಾಡಬೇಕು. ಸದಾ ಲಕ್ಷ್ಮೀಪತಿಯ ನಾಮಸ್ಮರಣೆ ಮಾಡಬೇಕು. ಸತ್ಸಂಗ ಮಾಡಲು ಮನಸ್ಸನ್ನು ತಿದ್ದಬೇಕು. ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಧನದ ನೆರವು ನೀಡಬೇಕು. ಶ್ರೀ ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳುವುದೆಂದರೆ ಸಾಗರವನ್ನು ವಿವರಿಸಿದಂತೆ. ಅಷ್ಟು ಚಿಕ್ಕದು, ಅಷ್ಟೇ ವಿಶಾಲವಾದದ್ದು. ಒಂದೇ ಶಬ್ದದಲ್ಲಿ ನಾರಾಯಣ ಎನ್ನಬಹುದು ಅಥವಾ 1000 ನಾಮಗಳಿಂದ ಅವನನ್ನ ಸ್ತುತಿಸಬಹುದು ಎಂದಿದೆ. ಆ ಭಗವಂತನ ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ದೇವರೇ ಮನುಷ್ಯರಾಗಿದ್ದೇಗೆ ಅನ್ನೋದನ್ನ ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಾಗಿರೋದೇನು ಅನ್ನೋದನ್ನ ತಿಳಿತಾ ಹೋಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.